ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ಶಿವಮೊಗ್ಗ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಿಟಿ ರವಿಗೆ ಎಂಎಲ್ಸಿ ಹುದ್ದೆಯಿಂದ ತಕ್ಷಣ ವಜಾಗೊಳಿಸಿ ಎಂದು ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಆಗ್ರಹಿಸಿದೆ. ದ್ವೇಷ ಭಾಷಣಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜಾಗವಿಲ್ಲ ಎಂದು ಗುಡುಗಿರುವ ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಅಧ್ಯಕ್ಷರಾದ ರಿಯಾಜ್ ಬಿಜೆಪಿ ನಾಯಕರ ಪ್ರಚೋದನಕಾರಿ ಹೇಳಿಕೆಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ಸಂಸ್ಥೆಯ ಅಧ್ಯಕ್ಷರಾದ ರಿಯಾಜ್ ಅಹಮದ್ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು, ಪ್ರಮುಖ ಒತ್ತಾಯಗಳನ್ನು ಸರ್ಕಾರದ ಹಾಗೂ ಬಿಜೆಪಿ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿದ್ದಾರೆ. ಮುಲ್ಲಾನಿಗೂ ನೀಟ್ ಹೋರಾಟಕ್ಕೂ ಏನು ಸಂಬಂಧ ಎಂಬ ಪ್ರಶ್ನೆಗಳಿಗೆ ತಿರುಗೇಟು ನೀಡಿರುವ ರಿಯಾಜ್ ಅಹಮದ್ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳನ್ನು ನೆನಪಿಸಿದ್ದಾರೆ. ಬ್ರಿಟಿಷರ ದಮನದ ಸಮಯದಲ್ಲಿ ಮಹಾನ್ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ತಾಯಿ ವಿದ್ಯಾವತಿ ಹಾಗೂ ಕುಟುಂಬಸ್ಥರಿಗೆ ಮೌಲಾನಾ ಹಬೀಬುರ್ ರಹಮಾನ್ ಲುಧಿಯಾನ್ವಿ ಅವರ ಕುಟುಂಬವು ರಹಸ್ಯವಾಗಿ ಆಶ್ರಯ ನೀಡಿದ್ದ ಇತಿಹಾಸದ ಪುಟಗಳನ್ನು ಬಿಚ್ಚಿಟ್ಟಿದ್ದಾರೆ. ಭಾರತದ ಸೌಹಾರ್ದತೆಯ ಇತಿಹಾಸದಲ್ಲಿ ಇಂತಹ ನೂರಾರು ಉದಾಹರಣೆಗಳಿವೆ ಎಂದು ನೆನಪಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ನಾಯಕರಾದ ಸಿಟಿ ರವಿ, ಪ್ರತಾಪ್ ಸಿಂಹ, ಬಿವೈ ವಿಜಯೇಂದ್ರ ಹಾಗೂ ಕೆಲವು ಕೇಂದ್ರ ನಾಯಕರು ನೀಡಿರುವ ಧರ್ಮಾಧಾರಿತ ಮತ್ತು ಪ್ರಚೋದನಕಾರಿ ಹೇಳಿಕೆಗಳು ದೇಶದ ಸಾಮಾಜಿಕ ಸಾಮಸ್ಯಕ್ಕೆ ಗಂಭೀರ ಬೆದರಿಕೆಯೊಡ್ಡಿವೆ. ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಪರಸ್ಪರ ವಿಶ್ವಾಸವನ್ನು ಕುಂದಿಸಿ ಮುಸ್ಲಿಂ ಸಮುದಾಯ ಸೇರಿದಂತೆ ಅನೇಕ ನಾಗರಿಕರಲ್ಲಿ ನೋವು ಮತ್ತು ಆತಂಕ ಮೂಡಿಸಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತವು ಸಂವಿಧಾನದ ಸಮಾನತೆ, ಸಹಬಾಳ್ವೆ, ಸಹೋದರತ್ವ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯದ ತತ್ವಗಳ ಮೇಲೆ ನಿಂತಿದೆ. ಜನರನ್ನು ಒಂದುಗೂಡಿಸಬೇಕಾದ ರಾಜಕೀಯ ನಾಯಕರೇ ಸಮಾಜವನ್ನು ಒಡೆಯುವ ಭಾಷೆ ಬಳಸುವುದು ಸರಿಯಲ್ಲ. ಈ ಕೂಡಲೇ ಬಿಜೆಪಿ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವವು ಸಿಟಿ ರವಿ ಅವರನ್ನು ಎಂಎಲ್ಸಿ ಹುದ್ದೆಯಿಂದ ವಜಾಗೊಳಿಸಬೇಕು ಮತ್ತು ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ದ್ವೇಷದ ಭಾಷೆ ದೇಶವನ್ನು ಎಂದಿಗೂ ಬಲಪಡಿಸುವುದಿಲ್ಲ. ಪ್ರೀತಿ, ಪರಸ್ಪರ ಗೌರವ ಹಾಗೂ ಭಾರತದ ಸಂವಿಧಾನದ ಮೇಲಿನ ನಂಬಿಕೆಯೇ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡುತ್ತದೆ ಎಂದು ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಅಧ್ಯಕ್ಷರು ರಿಯಾಜ್ ಅಹಮದ್ ಹೇಳಿದ್ದಾರೆ. ಬನ್ನಿ, ನಾವು ಹೋಗ್ತೀವಿ, ನಿಮ್ ಜೊತೆಗೆ ಬರ್ತೀವಿ. ಇಂಡಿಯಾ ಗೇಟ್ ಅಲ್ಲಿ ಎಷ್ಟು ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರಂತ ಅಲ್ಲಿ ಸಂಖ್ಯೆಯಲ್ಲಿ ಕಲ್ಲಲ್ಲಿ ಕೆತ್ತ ಹಾಕಿದ್ದಾರೆ. ಹಂಗಿದ್ರು ಇವತ್ತು ನಾವು ದೇಶಭಕ್ತರು, ನಾವು ದೇಶ ಪ್ರೇಮಿಗಳು ಅಂತ ಹೇಳ್ತಾ ಅದನ್ನ ಪ್ರೂವ್ ಮಾಡ್ತಾ ನಾವು ಸತ್ತೋಗ್ತಾ ಇದೀವಿ. ಇದೇ ಮಣ್ಣಲ್ಲಿ ಸೇರ್ತಾ ಇದೀವಿ. ಆದ್ರೂ ಸಾಬೀತುಪಡಿಸಕ್ಕಾಗ್ತಾ ಇಲ್ಲ. 1947ರಿಂದ ಸ್ವಾತಂತ್ರ್ಯ ಬಂದು 2014ರವರೆಗೂ ದೇಶ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ನಡೀತು. 2012ರಿಂದ ಈ ಹೇಳಿಕೆಗಳನ್ನ ಸ್ಟಾರ್ಟ್ ಆದವು. 2014ರಲ್ಲಿ ಅಧಿಕಾರಕ್ಕೆ ಬಂದ್ರು. 2014ರಿಂದ 2020ವರೆಗೂ ಇದೇ ರೀತಿ ಹೇಳಿಕೆ. ಇನ್ನು ಮುಂದಿನ ಇವತ್ತು ಸ್ವಲ್ಪ ಹಿಂದೂ ಬಾಂಧವರು ಎಲ್ಲ ಸಂಖ್ಯಾತರು ಎಚ್ಚೆತ್ಕೊಳ್ತಾ ಇದ್ದಾರೆ. ಇವತ್ತು ಮುಸಲ್ಮಾನ್ ಹಿಂದೂ ಅಂತ ಹೇಳಿ ಇವತ್ತು ನಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇಲ್ಲ, ಇದನ್ನ ಎಚ್ಚೆತ್ಕೊಳ್ಬೇಕು, ಪ್ರಶ್ನೆ ಮಾಡಬೇಕು ಅಂತ ಹೇಳಿ. ಆ ಪ್ರಶ್ನೆ ಅಲ್ಲಿ ಹಿಂದೂ ಮುಸ್ಲಿಂ ಮಾಡೋಕ್ಕಾಗಿಲ್ಲ ಜಂತರ್ ಮಂತರಲ್ಲಿ. ಅದಕ್ಕಾಗಿ ಮುಸಲ್ಮಾನರನ್ನ 2,500 ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ. ನಮ್ಮ ಸಮುದಾಯದ ಮುಖಂಡರಲ್ಲಿ, ಮುಸ್ಲಿಂ ರಾಜಕಾರಣಿಗಳಲ್ಲಿ ಹೇಳೋದು, ಇಂಥ ಹೇಳಿಕೆಗಳನ್ನು ಅಟ್ಲೀಸ್ಟ್ ನೀವು ಖಂಡಿಸಿ. ಇಲ್ಲ, ಈ ತರ ಮಾಡ್ತಾ ಇರೋದು ತಪ್ಪಂತ ಸರ್ಕಾರದ ಗಮನಕ್ಕಾದ್ರೂ ತನ್ನಿ. ನಾನು ಇಷ್ಟನ್ನೇ ಹೇಳ್ತಾ ಇರೋದು, ಇಷ್ಟನ್ನೇ ಕೇಳ್ತಾ ಇರೋದು ನಾವೆಲ್ಲ. ಯಾಕಂದ್ರೆ ಇವತ್ತು ಇದ್ರು ಜನ, ನಾನು ಕರ್ಕೊಂಡು ಬರ್ತಾ ಇದ್ದೆ, ನಮ್ಮ ಸಂಘಟನೆಯವರು ಇದ್ರು, ಬೇರೆ ಬೇರೆ ಎಲ್ಲರೂ ಗುರುಗಳಿದ್ರು. ಆದ್ರೂ ಇವತ್ತು ತೋರಿಸ್ಬೇಕಾಗಿತ್ತು. ನೀವು ಮಾತಾಡ್ಬೋದಲ್ಲ, ಯಾಕೆ ನೀವು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದೀರಾ, ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದೀರಾ, ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದೀವಿ ನಿಮಗೆ. ಹೌದು ಸರ್, ಹೆಸರು ಒಬ್ರು ಅಲ್ಲ, ಇದರ ಸುಮಾರು ಮೈನಾರಿಟಿ ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಸುಮಾರು ಜನ ಗುರುತಿಸ್ಕೊಂಡಿದ್ದಾರೆ. ಹೌದು, ಸಮರ್ಥನೆ ಇಂಡೈರೆಕ್ಟ್ ಆಗಿ ಮೌನವೇ ಇವ್ರದ್ದು ಸಮರ್ಥನೆ ಆಗಿರೋದು. ಯಾಕಂದ್ರೆ ಅಟ್ಲೀಸ್ಟ್ ಏನ್ ಹೆದರಿಕೆ, ಜನಸಾಮಾನ್ಯರನ್ನ ಒಳಗಡೆ ಹಾಕ್ತಾ ಇರೋದು. ನೀವು ರಾಜಕೀಯದಲ್ಲಿ ಪ್ರಭಾವಶಾಲಿಗಳ ವ್ಯಕ್ತಿಗಳಾಗಿದ್ದೀರಾ, ನಿಮಗೆ ಯಾರು ಹಾಕಲ್ಲ. ಅಥವಾ ಬೇರೆ ಧರ್ಮದವರಿಗೆ ಒಂದು ನ್ಯಾಯ ಅಂತ ರೀತಿಯಲ್ಲಿ ನಮಗೆ ಟಾರ್ಗೆಟ್ ಮಾಡ್ತಾ ಇದೆ. ಈಗ ಇದರಲ್ಲಿ ಮೊನ್ನೆ ಜಂತರ್ ಮಂತರಲ್ಲಿ ಒಂದು ಹೋರಾಟ ನಡೀತು. ಅದರಲ್ಲಿ 2,500 ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗಿದೆ, ಡಿಟೈನ್ ಮಾಡಲಾಗ್ತಾ ಇದೆ. ಯಾಕೆ? ಅದರೊಳಗೆ ಇವರು ಸಚಿವರ ಪುತ್ರಿ, ಆಸಾಂ ಸಚಿವರ ಸಂಪುಟದಲ್ಲಿ ಗುರುತಿಸಿಕೊಂಡಿರುವಂತಹ ಪುತ್ರಿ ದಿಶ್ಬಾ ಮಮತಾ ಅಂತ ಹೇಳಿ ಯಾವ ರೀತಿ ಹೇಳಿಕೆ ಕೊಟ್ಟರು ಗೊತ್ತಾ? ನನ್ನ ಪ್ಯಾಡ್ ಲೀಕ್ ಆಗಲ್ಲ, ನಿಮ್ಮ ಪತ್ರಿಕೆ ಹೆಂಗ್ ಲೀಕ್ ಆಗತ್ತೆ ಅಂತ ಹೇಳಿ ಹೇಳಿಕೆ ಕೊಟ್ರು. ಆದ್ರೆ ಅವ್ರ ತಂದೆಯವರಿಗೆ ಅವ್ರು ಹೇಳಿಕೆ ಕೊಟ್ಟಿರುವಂತ ಹೇಳಿಕೆಗೆ ಅವ್ರ ತಂದೆಯವ್ರಿಗೆ ಟೋರ್ ಮಾಡಬೇಡಿ ನೀವು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ.
ಮುಸಲ್ಮಾನರು ಏನಾದರೂ ಒಂದು ಹೇಳಿಕೆ ಕೊಡಲಿಲ್ಲ, ಅನ್ನ ಸಂತರ್ಪಣೆ, ನೀರು ಸಂತರ್ಪಣೆ, ಸಹಾಯ ಮಾಡಿದ್ದಕ್ಕೆ ತಗೊಂಡು ಹೋಗಿ ರಾತ್ರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ. ಕರ್ಕೊಂಡು ಹೋಗಿ ಮಾರನೇ ದಿನ ಬೆಳಗ್ಗೆ ಹೆದರಿಸಿ ಕಳಿಸ್ತಾ ಇದ್ದಾರೆ. ಹಾಗೆ ಈಗ ಈ ರೀತಿ ಹೇಳಿಕೆ ಎಲ್ಲಾದರೂ ಮುಸಲ್ಮಾನರು ಕೊಟ್ಟರೆ ಅವ್ರ ಮನೆಗೆ ಬುಲ್ಡೋಸರ್ ಬಂದ್ಬಿಡುತ್ತೆ, ಅವ್ರನ್ನ ಕೇಸ್ಗಳು ಹಾಕಿ ಜೈಲ್ ಒಳಗೆ ಹಾಕ್ತಾ ಇದ್ದಾರೆ, ಕೊಡಿಸ್ತಾ ಇದ್ದಾರೆ. ಇದು ಯಾವ ರೀತಿ ಸಂವಿಧಾನದಲ್ಲಿ ನಮಗೆ ಇದು ಕೊಡ್ತಾ ಇದ್ದಾರೆ, ನ್ಯಾಯ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಮ್ಮ ಪ್ರತಾಪ್ ಸಿಂಹ ಅವರು ಮುಲ್ಲಾಗಳು ಬಿರಿಯಾನಿಗಳು ತಿನ್ನಿಸ್ತಾ ಇದ್ದಾರೆ. ಬಿರಿಯಾನಿ ಅರೆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರಿಗೆ ಆಹಾರ, ನೀರು ಏನೋ ಸಹಾಯ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಮೊನ್ನೆ ಇವರು ಒಂದು ಯಾರವನು ಕೆರೆಹಳ್ಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಖತರ್ನಾಕ್ ಸ್ಟೇಟ್ಮೆಂಟ್. ಅವನ ಮೇಲೆ 100-120 ಕೇಸ್ಗಳು ಇರ್ತವೆ, ಆದರೂ ಅವನಿಗೆ ಯಾವುದೇ ರೀತಿ ರೌಡಿ ಶೀಟ್ಲಾಗಲಿ ಗುಂಡಾ ಆ್ಯಕ್ಟಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಲ್ಲ. ಫುಲ್ ಸ್ವಾತಂತ್ರ್ಯ ಪಾಲನೆ ಪೋಷಣೆ ಮಾಡ್ತಾ ಇರೋದೇ ಸರ್ಕಾರದವರು. ಇವ್ರನ್ನ ಹೆದರ್ಸಿಡ್ಬೇಕು ಅಂತ ಹೇಳಿ ಸಲ್ಲಿಸ್ತಾ ಇರೋದು ಇವ್ರನ್ನ. ಹಿಂಗೆಲ್ಲ ಇದ್ದಾಗ ಮುಸಲ್ಮಾನರು ಯಾವುದೇ ರೀತಿ ಒಂದು ಮಾತಾಡಂಗಿಲ್ಲ. ಇಷ್ಟು ಬಿಡಿ, ಆ ಪಾಪ ಜುನೇದ್ ಆಹಾರ ನೀರು ಜಂತರ್ ಮಂತರ್ನಲ್ಲಿ ಕೊಟ್ಟಿದ್ದಕ್ಕೆ ಅವ್ರ ತಂದೆಯವರನ್ನ, ಅವರ ಆ ತಂಗಿಯ ಮನೆ ಕಡೆಯವರನ್ನ, ಜುನೇದಿನ ಸ್ನೇಹಿತರನ್ನ ಪಾನ್ ಕಾರ್ಡ್ ಅಂತೆ, ಆಧಾರ್ ಕಾರ್ಡ್ ಅಂತೆ ಎಲ್ಲ ದಾಖಲೆಗಳನ್ನು ತಗೊಂಡು ಹೋಗಿದ್ದಾರೆ. ನಾಳೆ ದಿನ ಯಾರಿಗೆ ಗೊತ್ತು, ಅವರೇ ಅಕೌಂಟ್ ಬೇರೆ ದೇಶದಿಂದ ಹಣ ಹಾಕಿ ಬರ್ತಾ ಇದೆ ಅಂತ ಪ್ರೂವ್ ಮಾಡಿದ್ರೆ ಹೆಂಗೆ ಪ್ರೂಫ್ ಮಾಡೋಕ್ಕಾಗತ್ತೆ? ಇವತ್ತು ನ್ಯಾಯಾಲಯದಲ್ಲಿ ಟ್ರಯಲ್ಗಳು ನಡೀತಾ ಇಲ್ಲ, 6 ವರ್ಷ ಆದರೂ ನಮ್ಮ ಪ್ರಕರಣಗಳು ಮುಂದ್ಗಡೆ ಬರ್ತಾ ಇಲ್ಲ. ಯಾರ ಹತ್ರ ಹೇಳ್ಕೋಬೇಕು, ಯಾರಿಗೆ ಹೇಳಬೇಕು ಅನ್ನೋದು ರೀತಿ ಇದಾಗಿದೆ, ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಯಾಕೆ ನಾವು ಭಾರತದಲ್ಲಿ ಮುಸಲ್ಮಾನರು ಹೋರಾಟನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಇವತ್ತು ಇಂಡಿಯಾ ಗೇಟ್ ಮೇಲೆ ಹೋಗಿ ನೋಡಿದ್ರೆ CT ರವಿಯವರು ಆಗಿರ್ಬೋದು, ಇಲ್ಲ BJP ಅವರು, ಎಲ್ಲ ಪಕ್ಷದವರು, ಬನ್ನಿ ನಾವು ಹೋಗ್ತೀವಿ, ನಿಮ್ಮ ಜೊತೆಗೆ ಬರ್ತೀವಿ. ಇಂಡಿಯಾ ಗೇಟಲ್ಲಿ ಎಷ್ಟು ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರಂತ ಅಲ್ಲಿ ಸಂಖ್ಯೆಯಲ್ಲಿ ಕಲ್ಲಲ್ಲಿ ಕೆತ್ತಾಕಿದ್ದಾರೆ. ಹಂಗಿದ್ರು ಇವತ್ತು ನಾವು ದೇಶಭಕ್ತರು, ನಾವು ದೇಶ ಪ್ರೇಮಿಗಳು ಅಂತ ಹೇಳ್ತಾ ಅದನ್ನ ಪ್ರೂವ್ ಮಾಡ್ತಾ ನಾವು ಸತ್ತು ಹೋಗ್ತಾ ಇದೀವಿ, ಇದೇ ಮಣ್ಣಲ್ಲಿ ಸೇರ್ತಾ ಇದೀವಿ, ಆದ್ರೂ ಸಾಬೀತುಪಡಿಸಕ್ಕಾಗ್ತಾ ಇಲ್ಲ ಅಂತ ಈ ಸಂದೇಶವನ್ನು ಕೊಡ್ತಾ ಇವತ್ತು CT ರವಿಯವರು ಹೇಳಿರೋ ಮಾತಿಗೆ ನಾನು ಬರ್ತೀನಿ. ಇವ್ರು ಹೇಳಿದ್ರು, ಮುಲ್ಲಾ ಅಂದರೆ ನಾನು ಗೂಗಲಲ್ಲಿ ನೋಡಿದೆ ಮುಸ್ಲಿಮರಲ್ಲ ಅಂತ ಹೇಳಿಕೆ. ಇವರು ಮುಸ್ಲಿಮರಲ್ಲ, ಅದು ಯಾವ ಗೂಗಲ್ ಅಂತ ಗೊತ್ತಿಲ್ಲ, ಅವ್ರು ಸರ್ಚ್ ಮಾಡಿದ್ದು. ಇಲ್ಲೇ ಗೂಗಲ್ ಏನು ಹೇಳುತ್ತೆ ನೋಡಿ. ಧರ್ಮದಲ್ಲಿ ಮುಲ್ಲಾ ಎಂದೇ ಇಸ್ಲಾಮಿಕ್ ಧರ್ಮಶಾಸ್ತ್ರ, ಇಸ್ಲಾಮಿಕ್ ಥಿಯಾಲಜಿ ಮತ್ತು ಸರಿಯಾ ಕಾನೂನಿನಲ್ಲಿ ಶರಿಯಾ ಲಾ ಶಿಕ್ಷಣ ಪದವಿದ ಅಥವಾ ಅಧ್ಯಯನ. ಈಗ ಮುಲ್ಲಾ ಅಂದ್ರೆ ಯಾರಪ್ಪ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಮುಲ್ಲಾ, ಇಸ್ಲಾಂ ಧರ್ಮದ ಬಗ್ಗೆ ತಿಳಿದುಕೊಂಡವರು, ಅದ್ರ ಬಗ್ಗೆ ಅಧ್ಯಯನ ಮಾಡಿದವರು, ಆಮೇಲೆ ಬುದ್ಧಿವಾದ ಹೇಳೋರು, ಇಮಾಮ್ಗಳು ಅಂತ ಕರಿತೀವಿ, ಮದ್ರಸಾ ಗುರುಗಳು ಅಂತ ಕರಿತೀವಿ. ಈಗ ಮುಸಲ್ಮಾನರೇ ಅಲ್ಲ ಅಂತ ಹೇಳ್ಬಿಟ್ಟು ಇವರು. ನಾನು ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.